ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆಸಿದವರನ್ನು ಹಾಗೂ ಬೆಳಗಾವಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ವಿರೂಪಗೊಳಿಸಿದವರನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಬಿಜೆಪಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಹೊನ್ನಾಳಿಯ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ಕಾರ್ಯಕರ್ತರು ತಪ್ಪಿತಸ್ಥರನ್ನು ಕೂಡಲೇ ಬಂಧಿಸುವಂತೆ ಆಗ್ರಹಿಸಿದರು. ಬಾಗಲಕೋಟೆಯಲ್ಲಿ ಜಿಹಾದಿಗಳು, ದೇಶದ್ರೋಹಿಗಳು, ಧರ್ಮದ್ರೋಹಿಗಳು, ಹಿಂದೂ ಧರ್ಮದ ವಿರೋಧಿಗಳು ಮಸೀದಿಯ ಒಳಗಡೆಯಿಂದ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ನಡೆಸಿದ್ದು ಇದು ಹೇಯ ಕೃತ್ಯ ಎಂದರು. ಅಷ್ಟೇ ಅಲ್ಲದೆ ಬೆಳಗಾವಿ ತಾಲೂಕಿನ ಮಚ್ಚಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಯನ್ನು ವಿರೂಪಗೊಳಿಸಿ ಮಸಿ ಬಳಿಯುವಂತಹ ಕೃತ್ಯವೆಸಗಿದ್ದು ಸಮಾಜದಲ್ಲಿ ಶಾಂತಿ ಮತ್ತು ಸ್ವಾಸ್ಥ್ಯವನ್ನು ಹಾಳು ಮಾಡುವ ಕೆಲಸ ಮಾಡಲಾಗುತ್ತಿದೆ. ಕೂಡಲೇ ಈ ಕೃತ್ಯ ಎಸಗಿದವರನ್ನು ಪತ್ತೆ ಹಚ್ಚಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಕಾಂಗ್ರೆಸ್ ಸರ್ಕಾರಕ್ಕೆ, ಅಸಮರ್ಥ ಗೃಹಮಂತ್ರಿಗೆ ಇವತ್ತು ಹಿಂದೂ ಸಾಮ್ರಾಟವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಹಿಂದೂಗಳ ಹೃದಯದಲ್ಲಿರ್ತಕ್ಕಂಥ ಯಾರನ್ನ ಅನನ್ಯ ಗೌರವದಿಂದ ಕಾಣ್ತಾ ಇದ್ದಾವೋ ಅಂತ ಛತ್ರಪತಿ ಶಿವಾಜಿ ಮಹಾರಾಜರ ಸರ್ಕಾರದ ನಿಯುಕ್ತಿ ಮಾಡಿರ್ತಕ್ಕಂಥ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ಸಾರ್ವಜನಿಕರು, ಹಿಂದೂ ಅಭಿಮಾನಿಗಳು, ಸರ್ಕಾರಿ ಅಧಿಕಾರಿಗಳು, ಪೊಲೀಸರು, ಜಿಲ್ಲಾಧಿಕಾರಿಗಳಿರ್ತಕ್ಕಂಥ ಆ ಮೆರವಣಿಗೆಯ ಕಾರ್ಯಕ್ರಮದಲ್ಲಿ ಯಾವ ಈ ದೇಶದ್ರೋಹದ ಧರ್ಮದ್ರೋಹಿಗಳು ಸನಾತನ ಧರ್ಮವನ್ನು ಯಾವತ್ತೂ ಕೂಡ ವಿರೋಧಿಸ್ಕೊಂಡ್ಬಂದಿರತಕ್ಕಂತಹ ಜಿಹಾದಿಗಳು ಮಾರ್ಗ ಮಧ್ಯೆ ಇರತಕ್ಕಂಥ ಮಸೀದಿಯ ಒಳಗಡೆಯಿಂದ ಇವತ್ತು ಕಲ್ಲನ್ನು ಮತ್ತು ಚಪ್ಪಲಿಯನ್ನು ಎಸೆಯೋದ್ರ ಮುಖಾಂತರ ಈ ದೇಶದ, ಈ ರಾಷ್ಟ್ರದ, ಈ ರಾಜ್ಯದ ಬಹುಸಂಖ್ಯಾತ ಹಿಂದೂ ಧರ್ಮೀಯರಿಗೆ ಅವಮಾನ ಮಾಡ್ತಕ್ಕಂಥದ್ದು ಮತ್ತು ಹಿಂದೂ ಧರ್ಮದ ಸ್ಥಾಪಕ ಯಾರನ್ನು ಅತ್ಯಂತ ದೇವರ ಭಾವನೆಯಲ್ಲಿ ನಾವು ಪೂಜಿಸಲ್ಪಡ್ತಾ ಇದ್ದಾವೋ ಅಂತ ಶಿವಾಜಿ ಮಹಾರಾಜರ ಫೋಟೋದ ಪ್ರತಿಮೆಗೆ ಚಪ್ಪಲಿ ಮತ್ತು ಸಾರ್ವಜನಿಕರಿಗೂ ಕೂಡ ಕಲ್ಲು ಬೀಳುವಂಥ ರೀತಿಯಲ್ಲಿ ಇವತ್ತು ಮಸೀದಿಯ ಒಳಗಡೆಯಿಂದ ಹಾಕಿರ್ತಕ್ಕಂಥ ಕೃತ್ಯವನ್ನು ಹೊನ್ನಾಳಿ ತಾಲೂಕು ಭಾರತೀಯ ಜನತಾ ಪಾರ್ಟಿ ಹೊನ್ನಾಳಿ ಮಂಡಲ ಇವತ್ತು ಈ ಕೃತ್ಯವನ್ನು ಖಂಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಬಾಗಲಕೋಟೆ ಹಿಂದೂ ಧರ್ಮ ಸ್ವಾತಂತ್ರ್ಯ ಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಗೆ ಹುತಾತ್ಮ ಸ್ವಾತಂತ್ರ್ಯ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇವರಿಗೆ ಬೆಳಗಾವಿಯಲ್ಲಿ ಪ್ರತಿಮೆಯನ್ನು ವಿರೂಪಗೊಳಿಸಿರುವುದನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮ ಜರುಗಿಸುವಂತೆ ಖಂಡಿಸಿ ಒತ್ತಾಯಪೂರ್ವಕವಾಗಿ ಮನವಿ ಪತ್ರ ಸಲ್ಲಿಸುತ್ತಿದೆ. ಕಳೆದ 2 ದಿನದ ಹಿಂದೆ ನಾಡಿನಾದ್ಯಂತ ಹಿಂದೂ ಧರ್ಮದ ಸ್ಥಾಪಕ ಸನಾತನ ಧರ್ಮದ ವಂಶ ಪರಂಪರೆಯ ದೇವಿಗೆಯನ್ನು ಬೆಳಗಿಸುವ ಮಹಾನ್ ವೀರ ಆ ಕಾಲದ ರಾಜಮನೆತನದ ದೊರೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಬಾಗಲಕೋಟೆ ಮಹಾನಗರದಲ್ಲಿ ನಡೆದ ಮೆರವಣಿಗೆಯ ಸಂದರ್ಭದಲ್ಲಿ ಜಿಹಾದಿಗಳು, ದೇಶದ್ರೋಹಿಗಳು, ಧರ್ಮದ್ರೋಹಿಗಳು, ಹಿಂದೂ ಧರ್ಮದ ವಿರೋಧಿಗಳು ಮಸೀದಿಯ ಒಳಗಡೆಯಿಂದ ಮೆರವಣಿಗೆಯ ಮೇಲೆ ಪುತ್ರವನ್ನು ಎಸಗಿದ್ದು ಮತ್ತು ಬೆಳಗಾವಿ ತಾಲೂಕಿನ ಮಚ್ಚಿ ಗ್ರಾಮದಲ್ಲಿ ಸ್ವಾತಂತ್ರ್ಯ ಸೇನಾನಿ, ದೇಶ ಪ್ರೇಮಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಪ್ರತಿಮೆಗೆ ವಿರೂಪಗೊಳಿಸಿದ್ದು ಮಸಿ ಬಳಿಯುವಂತಹ ಕೃತ್ಯವನ್ನು ಕೂಡ ಎಸಗಿದ್ದು ಅಲ್ಲದೆ ಇದೇ ರೀತಿ ಅನೇಕ ರಾಷ್ಟ್ರಗಳಲ್ಲಿ ಬಹುಸಂಖ್ಯಾತ ಹಿಂದೂ ಧರ್ಮದವರ ಕಾರ್ಯಕ್ರಮಗಳಲ್ಲಿ ಮತೀಯವಾದ ಜಿಹಾದಿಗಳು ಈ ರೀತಿಯ ಕೃತ್ಯಗಳನ್ನು ಮಾಡುವುದರ